ಅಪ್ರಿಶಿಯೇಟ್ ಮಾಡಬೇಕಾಗಿದೆ. ಅಭಿನಂದನೆಗಳು. ತುಂಬಾ ಧನ್ಯವಾದಗಳು. ನಾನಿವತ್ತು ನಾಟಿ ಕೋಳಿ ಸಾರು ಮುದ್ದೆ ಮಾಡಿದ್ದೀನಿ ಸರ್. ವಿಶೇಷ ಅದೇ ಇಲ್ಲಿ ಆಹಾರ ಮೇಳದಲ್ಲಿ ಆಹಾರ ಇಲಾಖೆಯವರು ಇನ್ನೂ ಒಂದು ಆಹಾರ ತಯಾರಿಸೋ ಸ್ಪರ್ಧೆ ಇದೆ ಅಂತ ಹೇಳಿದರು. ಸೊ ನಾವು ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬಂದು ಮಾಡಿದ್ವಿ ಸರ್. ತುಂಬ ಖುಷಿ ಆಯಿತು. ಎಷ್ಟು ಮುಕ್ಕಾಲು ಗಂಟೆನಲ್ಲೆಲ್ಲ ಮಾಡಿದೆ ಸರ್. 1.5 ನಾಟಿ ಕೋಳಿ ಸಾಂಬಾರ್ಗೆ ಮಾಮೂಲಿ ಸರ್ ಪದಾರ್ಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಧನಿಯಾ ಪುಡಿ, ಖಾರದ ಪುಡಿ ಇದನ್ನು ಹಾಕಿ ಮಾಡಿದ್ದು ಸರ್. ತೆಂಗಿನಕಾಯಿ ಇಲ್ಲ ಸರ್, ನಾನು ಇದೇ ಫಸ್ಟ್ ಟೈಮ್ ಈ ಥರ ಒಂದು ಸ್ಪರ್ಧೆನಲ್ಲಿ ಭಾಗವಹಿಸಿರೋದು ಸರ್. ತುಂಬ ಖುಷಿ ಆಗುತ್ತೆ. ಒಂಥರ ನಾವು ಮನೆ ಒಳಗಡೆ ಮಾಡ್ತಾ ಇದ್ವು. ಇದೇ ಫಸ್ಟ್ ಟೈಮ್ ಈ ಥರ ಒಂದು ದೊಡ್ಡ ಒಂದು ಸಭೆಯಲ್ಲಿ ಬಂದು ಮಾಡಿದ್ದು. ನೆಕ್ಸ್ಟ್ ಯಾವುದೇ ಇದು ಸಭೆಗಳು ಸಿಕ್ಕಿದ್ರು ಮಾಡಬಹುದು ಅನ್ನೋ ಒಂದು ಧೈರ್ಯ ಬಂತು ಸರ್ ನನಗೆ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಒಂದು ಇದರಲ್ಲಿ ಮಾಡಿದ್ರಿಂದ ತುಂಬ ಖುಷಿ ಆಯಿತು ಸರ್. ಹಾಂ ಸರ್, ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ. ಪ್ರಥಮ ಬಹುಮಾನ ಬಂದಿರೋದ್ರಲ್ಲಿ ತುಂಬ ಖುಷಿ ಆಗ್ತಾ ಇದೆ ಸರ್. ಇಲ್ಲ, ಇದು ಒಂಥರ ಹೊರಗಡೆ ಬಂದು ಅದರಲ್ಲಿ ಮುಜುಗರ ಪಡ್ಕೊಳ್ಳೋ ಅಂಥದ್ದು ಏನಿಲ್ಲ ಸರ್. ತುಂಬ ಖುಷಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗೂ ಆಗುತ್ತೆ ಮತ್ತು ನಾವು ಇನ್ನೂ ಕಲ್ತಂಗೆ ಆಗುತ್ತೆ. ಹೆಚ್ಚು ಕಲಿಬೋದು ಇಲ್ಲಿ ಹೊರಗಡೆ ಬಂದಾಗ. ಹಾಂ ಸರ್, ಧೈರ್ಯನೂ ಬರುತ್ತೆ ಕೂಡ. ಬಂದರೆ ನಾವು ಮನೆ ಒಳಗಡೆ ಮಾಡ್ತಾ ಇರ್ತೀವಿ, ಒಂದು ಸರಿ ತಪ್ಪು ನಮ್ಮ ಮನೆಯಲ್ಲಿ 4 ಜನ ಇರ್ತಾರೆ, ಅವ್ರಿಗಷ್ಟೇ ಗೊತ್ತಿರುತ್ತೆ. ನಾವು ಇಲ್ಲಿ ಹೊರಗಡೆ ಬಂದು ಮಾಡಿದಾಗ 4-6 ಜನ ಅದ್ರ ರುಚಿ ನೋಡಿದಾಗ ಇದು ಹೀಗಿದೆ ಹೀಗಿಲ್ಲ ಅಂತನಾದರೂ ಹೇಳ್ತಾರೆ. ನಮ್ಗೆ ಅದ್ರ ಬಗ್ಗೆ ಇನ್ನು ತಿಳ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶಗಳು ನಮಗೆ ಸಿಗ್ತದೆ ಸರ್. ನಾವು ಮೈಸೂರು ಸರ್. ಪುಷ್ಪಲತಾ. ಥ್ಯಾಂಕ್ ಯು ಸರ್. ಪ್ರತಿ ವರ್ಷದಂತೆ ಈ ವರ್ಷ ಸರ್ ಅದ್ದೂರಿಯಾಗಿ ಚೆನ್ನಾಗಿದೆ ಸರ್. ಈ ಪ್ರತಿ ವರ್ಷ ಭಾರತೀಯ ಸ್ಪೋರ್ಟ್ ಮತ್ತು ಗೈಡ್ ಅಲ್ಲಿ ನಡೀತಿತ್ತು ಸರ್. ಈ ವರ್ಷ ಯುವ ದಸರಾ ನಡೆಯೋ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಸರ್. ಅದು ಯಾವ ವರ್ಷ ನಡೆದಂಥ ಕಾರ್ಯಕ್ರಮ ಈ ಆಹಾರ ಮೇಳ ಈ ವರ್ಷ ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಅದು ಸರ್ ತುಂಬ ಚೆನ್ನಾಗಿದೆ ಸರ್. ಈ ವರ್ಷ ತುಂಬ ಏನಪ್ಪ ಅಂದರೆ ಇದು ಪಾರ್ಕಿಂಗ್ ಅಲ್ಲಿ, ಆಮೇಲೆ ವೆಜ್ಜು ನಾನ್ ವೆಜ್ ಅಲ್ಲಿ 2 ಕಡೆನೂ ಸಪ್ರೇಟ್ ಮಾಡಿದ್ದಾರೆ. ಆದರೆ ಎಲ್ಲ ಕಡೆಯೂ ತುಂಬ ಊರ ಕಡೆ ಇದೆ. ಎಲ್ಲ ಕಡೆ ಕರ್ನಾಟಕ ಜಿಲ್ಲೆ 30 ಜಿಲ್ಲೆಯಿಂದ ಎಲ್ಲ ಕಡೆಯೂ ಬಂದಿದ್ದಾರೆ ಸರ್. ಅದು ಅದರಿಂದ ತುಂಬ ರೆಸ್ಪಾನ್ಸ್ ಇದೆ ಸರ್. ಇಲ್ಲಿಲ್ಲ ನಾನು ಆಹಾರ ಮೇಳ ಕಮಿಟಿಯಾಗಿ ಇದೇ ಫಸ್ಟು ಈ ಥರ ಜನ ನೋಡ್ತಿರೋದು. ಆಹಾರ ಮೇಳಲ್ಲಿ ಎಲ್ಲ ಇದೇ ಫಸ್ಟ್ ನೋಡ್ತಾ ಇರೋದು. ಆದ್ದರಿಂದ ಎಲ್ಲ ಜನತೆಯರು ಆಹಾರ ಮೇಳಕ್ಕೆ ಬಂದು ಒಂದು ಟ್ರಿಪ್ಪು ಭೇಟಿ ಕೊಟ್ಟು ನಿಮ್ಮ ಒಂದು ಊಟದ ಸವಿಬೇಕು ಅಂತೇಳಿ ನಾನು ಆಹಾರದ ಮೇಳ ಕಮಿಟಿಯಾಗಿ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ ಸರ್. ಆಹಾರ ಮೇಳ ಚೆಕ್ ಮಾಡಿದ್ದೀನಿ ಸರ್. ತುಂಬ ಇದು ಮೂಳ್ಬಾಗಿಲು ಇರಬೇಕು, ದಮ್ ಬಿರಿಯಾನಿ ಇರಬೇಕು ಸರ್. ಅದು ಆಮೇಲೆ ಬನ್ನು ಇದು ಬಿದಿರು ಬಮ್ ಬಿರಿಯಾನಿ ಸರ್. ಅದು ಎಲ್ಲಕ್ಕೂ ಭೇಟಿ ನೀಡಿದ್ದೀನಿ ಸರ್. ಅದು ಎಲ್ಲ ತುಂಬ ಚೆನ್ನಾಗಿದೆ ಸರ್. ಎಲ್ಲ ಬಂದು ಒಂದು ಸರಿ ವರ್ಷಕ್ಕೊಂದು ನಡೆಯೋದು ಆಹಾರ ಮೇಳ. ಇದರಲ್ಲಿ ಬಂದು ದಯಮಾಡಿ ಎಲ್ಲ ಅದ್ಭುತವಾಗಿ ತುಂಬ ಚೆನ್ನಾಗಿದೆ. ಬಂದು ಎಲ್ಲ ಆಹಾರ ಮೇಳೆಯಲ್ಲಿ ಬಂದು ಊಟದ ಸವಿಯನ್ನು ಭಾಗವಹಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್.